ಪ್ರೋ ಕಬಡ್ಡಿ ಆಕ್ಷನ್ 2025 ನಾಳೆ ನಡೀತಾ ಇದೆ. ಈ ಒಂದು ಆಕ್ಷನ್ ಅಲ್ಲಿ ಟಾಪ್ 10 ಡಿಫೆಂಡರ್ಸ್ ರೈಟ್ ಲೆಫ್ಟ್ ಯಾರ್ಯಾರೆಲ್ಲ ಈ ಒಂದು ಸೀಸನ್ ಎಷ್ಟು ಕೋಟಿಗೆ ಹೋಗ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಲೆಫ್ಟ್ ರೈಟ್ ಓಕೆನಾ, ಅದರಲ್ಲಿ 10 ಪ್ಲೇಯರ್ಸ್ನ ಪಿಕ್ ಮಾಡಿದ್ದೀನಿ. ಅವರು ಲಾಸ್ಟ್ ಬೇಸ್ಡ್ ಆನ್ ಅವ್ರದ್ದು ಪರ್ಫಾರ್ಮೆನ್ಸು ಲಾಸ್ಟ್ ಸೀಸನ್ 2024 ಯಾವ ಥರ ಪರ್ಫಾರ್ಮ್ ಮಾಡಿದ್ರೆ, ಯಾರು ಪರ್ಫಾರ್ಮ್ ಮಾಡಿರ್ತಾರೆ ಅವರೇ ಈ ಒಂದು ಸೀಸನ್ನು ಐ ಅಮೌಂಟ್ಗೆ ಹೋಗೋದು. ಅವ್ರು ಬಿಟ್ಟರೆ ಹೊಸ ಯಂಗ್ ಪ್ಲೇಯರ್ಸ್ನ ತೊಗೊಂಬಂದಿರ್ತಾರೆ ಅಷ್ಟೇ. ಬಟ್ ಅವರೆಲ್ಲ ಬೇಸ್ ಪ್ರೈಸ್ಗೆ ಹೋಗಿರ್ತಾರೆ. ಬಟ್ ಯಾರ್ಯಾರು ಈ ಒಂದು ಸೀಸನ್ ಎಷ್ಟು ಕೋಟಿಗೆ ಅಮೌಂಟ್ ಹೋಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊ ಮಗ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋ ಮಗ. ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಹಾಗಿದ್ರೆ ಬನ್ನಿ ರೈಟಿಂದ ಸ್ಟಾರ್ಟ್ ಮಾಡೋದ. ರೈಟ್ ಡಿಫೆಂಡರ್ಸು ಅದರಲ್ಲಿ ಫಸ್ಟ್ ಒನ್ ಅದು ಯೋಗೇಶ್ ದಯಾ. ಇವರು ಲಾಸ್ಟ್ ಸೀಸನ್ 75 ಪಾಯಿಂಟ್ ತಗೊಂಡಿದ್ದಾರೆ. ಸೆಕೆಂಡ್ ಒನ್ ನಿತೀಶ್ ಕುಮಾರ್ 59 ಪಾಯಿಂಟು, ಶುಭಮ್ ಸಿಂಡೆ 56, ಅಮೀರ್ ಬಸ್ತಾಮಿ 49, ರಿಂಕು ಶರ್ಮಾ 45, ಸೌರಭ್ ನಂದನ್ 35, ಲಕ್ಕಿ ಶರ್ಮಾ 34, ಸಂಬೀರ್ ಗುಲ್ಲಾ 27, ಅರುಣತ್ ಬಾಬು 24, ಕಿಶಾನ್ ದುಲ್ 21 ಪಾಯಿಂಟ್ನ ತಗೊಂಡು ಇವರು ರೈಟ್ ಅಲ್ಲಿ ಟಾಪ್ 10 ಪ್ಲೇಯರ್ಸು ಈ ಒಂದು ಲಾಸ್ಟ್ ಸೀಸನ್ ಪರ್ಫಾರ್ಮ್ ಮಾಡಿರೋದು. ನನ್ನ ಪ್ರಕಾರ ಇಲ್ಲಿ ಯೋಗೇಶ್ ದಯ್ಯ ಒಳ್ಳೆ ಅಮೌಂಟ್ಗೆ ಹೋಗ್ತಾರೆ. ಮತ್ತು ಶುಭಮ್ ಸಿಂಡೆ, ನಿತೀಶ್ ಕುಮಾರ್ ಸಕ್ಕತ್ತಾಗಿ ಹೋಗ್ತಾರೆ. ಬಿಕಾಸ್ ಇವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಈ ಡಿಫೆಂಡರ್ಸ್ಗಳದ್ದು ಜಸ್ಟ್ ಏನು ಪರ್ಫಾರ್ಮೆನ್ಸ್ ಅಂತಲ್ಲ, ಇವ್ರದ್ದು ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ. ಎಷ್ಟು ವರ್ಷದಿಂದ ಆಡ್ತಾ ಇದ್ದಾರೆ, ಮತ್ತು ಯಾವ ಥರ ಸ್ಕಿಲ್ನ ಇಟ್ಟಿರ್ತಾರೆ, ಯಾವ ಥರ ಹೋಲ್ಡ್ ಮಾಡ್ತಾರೆ, ಎಲ್ಲನೂ ಕೂಡ ಡಿಪೆಂಡ್ಸ್ ಆಗುತ್ತೆ. ನನ್ನ ಪ್ರಕಾರ ಇವರು 10 ಜನ ಒಳ್ಳೆ ಅಮೌಂಟ್ಗೆ ಹೋಗ್ತಾರೆ. ಅದರಲ್ಲಿ ಯೋಗೇಶ್ ದಯ್ಯ 75 ಪಾಯಿಂಟ್ ತಗೊಂಡಿದ್ದಾರೆ. ಸೊ ಇವರು ಮಿನಿಮಮ್ ಒಂದು 75 ಲಕ್ಷ 1 ಕೋಟಿ ಹತ್ರ ರೀಚ್ ಆಗ್ಬೋದು ಅಂತ ಅನ್ನಿಸ್ತದೆ. ಅದು ಬಿಟ್ಟರೆ ನಿತೀಶ್ ಕುಮಾರ್ ಅವರು ಕೂಡ ಹೋಗ್ತಾರೆ. ಬಟ್ ಎಲ್ಲರೂ ಕೂಡ ಒಂಥರ ಅವ್ರದ್ದು ಕೆಪಬಲ್ ಇದ್ದಾರೆ. ಬಟ್ ಅದರಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ನೀವೇನೇ ಎಷ್ಟೇ ಟ್ಯಾಲೆಂಟ್ ಆಗಿರಿ, ಕ್ರಿಕೆಟರ್ ಅಂತ ಹೇಳಿದ್ರೆ ರನ್ ಹೊಡಿಬೇಕು. ಯಾವುದೇ ಸ್ಪೋರ್ಟ್ಸಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಮ ಐ ಅಮೌಂಟ್ಗೆ ಹೋಗೋಕ್ಕಾಗೋದು. ಮತ್ತು ಇವಾಗ ರೈಟು ಡಿಫೆಂಡರ್ಸ್ ಆಯಿತು. ಇವಾಗ ಲೆಫ್ಟ್ ಡಿಫೆಂಡರ್ಸಲ್ಲಿ ಮಾತಾಡೋದ. ಅದರಲ್ಲಿ ಲೆಫ್ಟಲ್ಲಂತೂ ತುಂಬ ಜನ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ ಗುರು. ಇವರಂತೂ ಮಿನಿಮಮ್ ಒಂದು 2-3 ಜನ ನನಗನ್ಸಿರೋ ಪ್ರಕಾರ 1 ಕೋಟಿಗೆ ಹೋಗ್ತಾರೆ ಅಂತ ಅನಿಸ್ತದೆ. ಅದರಲ್ಲಿ ಒಬ್ಬ ಆಲ್ರೌಂಡರ್ ಇದ್ದಾರೆ. ಲಾಸ್ಟ್ ಸೀಸನು MVP ಆಗಿದ್ದವರು ಅವರು ಯಾರು ಅಲ್ಲ, ಸದ್ಲೋಯಿ. ಇವರಂತೂ ಸಕ್ಕತ್ತಾಗಿ ಆಡ್ತಾರೆ. ಆ್ಯಕ್ಚುಲಿ ಅವ್ರ ನೇಮ್ ಸದ್ಲೋಯಿ ಅಂತ ಇದೆ. ಓಕೆ, ಅದೇ ನೇಮ್ ಅಂದ್ಕೊಳ್ಳಿ. ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಆಡಿದ್ದಾರೆ. ಇವರು ಲಾಸ್ಟ್ ಸೀಸನ್ 88 ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು MVP ಆಗಿದ್ರು ಮಗ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರು 2024 11 ಸೀಸನ್ನಲ್ಲಿ. ಸೊ ಈ ಒಂದು ಸೀಸನ್ ಇವ್ರಿಗೆ ನನ್ನ ಪ್ರಕಾರ ಸಕ್ಕತ್ ಅಮೌಂಟ್ನ ಕೊಡ್ತಾರೆ. ಮಿನಿಮಮ್ 1.5 ಕೋಟಿ ಕೊಡ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ನಿಮ್ಮ ಪ್ರಕಾರ ಎಷ್ಟು ಹೋಗ್ತಾರೆ ಅಂತ ಕಾಮೆಂಟ್ ಮಾಡಿ. ಮತ್ತು ಎರಡನೇ ಪ್ಲೇಯರು ಅಂಕಿತ್ ಜಗ್ಲಾನ್. ಇವರು 79 ಪಾಯಿಂಟು. ನಿತಿನ್ ರಾವಲ್ 74, ಬೆಂಗಳೂರು ಬುಲ್ಸಲ್ಲಿ ಇದ್ರು. ಇವ್ರನ್ನ ಬಿಟ್ಟರು ಬೆಂಗಳೂರು ಬುಲ್ಸು. ಮತ್ತೆ ತಗೋತಾರೇನೋ ಗೊತ್ತಿಲ್ಲ. ಮತ್ತು ಅಂಕ್ಷುತ್ ರಾತಿ ಇವರು 68 ಪಾಯಿಂಟು. ಫಜಲ್ ಅಟ್ರಾಸ್ ಅಲ್ಲಿ 59 ಪಾಯಿಂಟು. ಇವ್ರ ಬಗ್ಗೆ ಮಾತಾಡಲೇಬೇಕು. ತುಂಬ ವರ್ಷದಿಂದ PKLನ ಆಡ್ತಾನೆ ಇದ್ದಾರೆ. ಸೊ ಈ ಒಂದು ಸೀಸನ್ನು ರಿಲೀಸ್ ಆಗಿದ್ದಾರೆ. ಸಕ್ಕತ್ತಾಗಿರುತ್ತೆ ಆಕ್ಷನ್. ಆ್ಯಕ್ಚುಲಿ ಎಲ್ಲರೂ ಸ್ಟಾರ್ ಪ್ಲೇಯರ್ಸ್ನೂ ಕೂಡ ರಿಲೀಸ್ ಮಾಡಿದ್ದಾರೆ. ರೈಡರ್ಸಲ್ಲಂತೂ ವೀಡಿಯೋ ನೋಡಿಲ್ಲ ಅಂತ ಹೋಗಿ ನೋಡ್ಕೊ ಬನ್ನಿ. ಸಕ್ಕತ್ತ ರೈಡರ್ಸ್ ಎಲ್ಲ ಇದ್ದಾರೆ. ಒಳ್ಳೊಳ್ಳೆ ಸ್ಟಾರ್ ಪ್ಲೇಯರ್ಸ್ ಅಂತೂ ಇದ್ದಾರೆ. ಈ ಒಂದು ಆಪ್ಷನ್ ಸಕ್ಕತ್ತಾಗಿರುತ್ತೆ ಮಗ. ಯಾರನ್ನ ತಗೋಬೇಕು, ಯಾರನ್ನ ಬಿಡಬೇಕು ಅಂತ ಅವರೇ ಕನ್ಫ್ಯೂಸ್ ಮಾಡ್ಕೋತಾರೆ. ಕನ್ಫ್ಯೂಸ್ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಅಮೌಂಟು ಕೂಡ ಶಾರ್ಟೇಜ್ ಆಗ್ಬೋದು ಅಂತ ಅನಿಸುತ್ತೆ. ಮತ್ತು ಜಿತೇಂದರ್ ಯಾದವ್ 56 ಪಾಯಿಂಟು, ಅಮನ್ ಅಂತಿಲ್ 52, ಆಶೀಶ್ ಮಲಿಕ್ 46, ಸಂಬೀರ್ ಗೋಸ್ವಾಮಿ 43, ಸಾಹಿಲ್ ಗುಲಿಯಾ 31 ಪಾಯಿಂಟು. ನನ್ನ ಪ್ರಕಾರ ಈ ಒಂದು ಲೆಫ್ಟು ರೈಡರ್ಸಲ್ಲಿ ನನ್ನ ಪ್ರಕಾರ ಇಲ್ಲಿ ಹೋಗೋದೆ ಸದ್ಲೋಯಿ ಮತ್ತು ಫಜಲ್ ಅಟ್ರಾಸಲ್ಲಿ. ಅದು ಬಿಟ್ಟರೆ ನಿತಿನ್ ರಾವಲ್ ಸಕ್ಕತ್ತಾಗಿದ್ದಾರೆ. ಒಂಥರ ಬೀಚ್ ಥರ ಇದ್ದಾರೆ. ಇವರು 3 ಜನ ಕೂಡ ಆಲ್ಮೋಸ್ಟ್ ರೈಡ್ ಕೂಡ ಮಾಡ್ತಾರೆ. ನೋಡಬೇಕು ಈ ಒಂದು ಸೀಸನ್ನು ಯಾರೆಲ್ಲ ಹೋಗ್ತಾರೆ ಅಂತ. ನನ್ನ ಪ್ರಕಾರ ರೈಟಲ್ಲಿ ಒಂದಿಬ್ಬರು ಕೂಡ 1 ಕೋಟಿ ರೀಚ್ ಆಗ್ಬೋದು ಅಂತ ಅನ್ನಿಸ್ತದೆ. ಮತ್ತು ಲೆಫ್ಟಲ್ಲಂತೂ ಮಿನಿಮಮ್ 3 ಜನ ಹೋಗ್ತಾರೆ ಮಗ. 3 ಇಲ್ಲ 4 ಜನ ಹೋಗ್ತಾರೆ. ಬಿಕಾಸ್ ಫಜಲ್ ಅಟ್ರಾಸಲ್ಲಿ ಒಬ್ಬರಿದ್ದಾರೆ, ಅಂಕಿತ್ ಜಗ್ಲಾನ್ ಇದ್ದಾರೆ, ನಿತಿನ್ ರಾವಲ್ ಇದ್ದಾರೆ, ಮತ್ತು ಸದ್ಲೋಯಿ ಇದ್ದಾರೆ. ಸೊ ನೋಡಬೇಕು ಡಿಪೆಂಡ್ಸ್ ಆನ್ ಎಷ್ಟು ಮೊದಲಕ್ಕೆ ಹೋಗ್ತಾರೆ ಅಂತ. ಬಟ್ ಬೆಂಗಳೂರು ಬುಲ್ಸು ನಾಳೆ ಒಳ್ಳೆ ಟೀಮ್ನ ಪಿಕ್ ಮಾಡಬೇಕಿಲ್ಲ ಅಂತೆಲ್ಲ ಸಖತ್ ಕಷ್ಟ ಆಗುತ್ತೆ. ನಿಮ್ಮ ಪ್ರಕಾರ ಯಾರ್ಯಾರೆಲ್ಲ ಎಷ್ಟು ಅಮೌಂಟ್ಗೆ ಹೋಗ್ತಾರೆ ಈ ಒಂದು ಡಿಫೆಂಡರ್ಸ್ಗಳು ರೈಟ್ ಲೆಫ್ಟಲ್ಲಿ ಅಂತ ಕಾಮೆಂಟ್ ಮಾಡಿ. ಮತ್ತು ಬೆಂಗಳೂರು ಬುಲ್ಸ್ಗೆ ಯಾರನ್ನೆಲ್ಲ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಮತ್ತು ಯಾರನ್ನ ಪಿಕ್ ಮಾಡಬೇಕು ಈ ಒಂದು ಸೀಸನ್ ಕಪ್ ಗೆಲ್ಲಬೇಕು ಅಂತ ಕೂಡ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊ ಮಗ. ಆಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ವಾಯ್ಸ್.